ಬನ್ನಿ ಮಾತೆ, ನಿಮ್ಗೆ ಸ್ವಾಗತ. ನಿಮ್ಗೂ ಸ್ವಾಗತ ಪ್ರಭು. ಒಳಗಡೆ ಬನ್ನಿ. ಏನ್ ಹೇಳ್ತಾ ಇದೆಯಾ ದೋತಾಸುರ? ಪಾರ್ವತಿ ಅನಸೂಯ ಮನೆಯಿಂದ ಹೊರಟು ಹೋದ್ಲಾ? ಇಲ್ಲ ಅಸುರ ರಾಜ, ಹೋಗಿದ್ದಲ್ಲ, ಕಳಿಸಿದ್ದು. ಸತಿ ಅನಸೂಯ ಅವಮಾನ ಮಾಡಿ ಅವರನ್ನ ಅವರ ಮನೆಗೆ ಕಳಿಸಿದ್ದು. ಕೊನೆಗೂ ಹಾಗೆ ಆಯ್ತು ಮಹಾರಾಜ. ಪುನರ್ ಮೂಷಿಕೋ ಭವ. ಇದು ಶುಭ ಸಮಾಚಾರ. ನೀನಿನ್ ಹೋಗ್ಬೋದು. ಮಹಾದೇವ, ನಮ್ಮ ಮಧ್ಯೆ ಇರೋ ಈ ಅಂತರ ಇನ್ನು ಎಷ್ಟು ದಿನ ಮಹಾದೇವ? ಯಾವಾಗ ಮುಗಿಯುತ್ತೆ ಇದೆಲ್ಲ? ಇದೆಂತ ಪರೀಕ್ಷೆ? ಮಹಾದೇವ, ಪರೀಕ್ಷೆನ ಜೀವಂತವಾಗಿದ್ದಾಗ ಕೊಡೋದಲ್ವಾ? ಆದ್ರೆ ಈ ವಿರಹ ನಾನು ಬದುಕೋ ಆಸೆನೇ ಕಿತ್ಕೊಳ್ತಾ ಇದೆ. ಒಂದೊಂದ್ಸಲ ಸತಿ ಹಾಗೆ ನಾನು ಕೂಡ ಈ ದೇಹನ ಬಿಟ್ಟು ಈ ಪ್ರಾಣ ಕಳ್ಕೋಬೇಕು ಅನ್ಸುತ್ತೆ. ಅದರ ಜೊತೆಗೆ ಕಣ ಕಣದಲ್ಲೂ ಜೀವಂತವಾಗಿರೋ ನನ್ನ ಮಹಾದೇವನಲ್ಲಿ ಲೀನವಾಗಬೇಕು ಅನ್ನಿಸ್ತದೆ. ಸಾಕಾರದಿಂದ ನಿರಾಕಾರ ಆಗ್ಬೇಕು. ಆದ್ರೆ ಜಗತ್ತಿನ ಒಳಿತಿಗೋಸ್ಕರ ನಾನು ಸುಮ್ಮನಾಗ್ತೀನಿ ಮಹಾದೇವ. ನಾನೇನ್ ಮಾಡ್ಲಿ? ನಾನೇ ಈ ಜಗತ್ತಿಂದ ದೂರ ಆದ್ರೆ ಮಹಾಪ್ರಳಯ ಆಗೋಗತ್ತೆ. ನಿಮಗ್ ಗೊತ್ತಾ ಮಹಾದೇವ, ನೀವಿಲ್ಲದೆ ಜವಾಬ್ದಾರಿಗಳನ್ನ ನಿಭಾಯಿಸೋದು ನನಗೆಷ್ಟು ಕಷ್ಟ ಆಗ್ತಿದೆ ಅಂತ. ನನ್ನಿಂದ ಈ ಕ್ರೂರ ರೀತಿನ ಸಹಿಸೋದಕ್ಕಾಗ್ತಿಲ್ಲ ಮಹಾದೇವ, ಆಗ್ತಿಲ್ಲ. ನನಗೊಂದು ಸಮಯ ಕೊಡಿ. ನಾವು ಒಂದಾಗೋ ಸಮಯ ಯಾವುದು ಅಂತ ಹೇಳಿ ಮಹಾದೇವ. ಇನ್ನು ಎಲ್ಲಿವರೆಗೂ ನಾವಿಬ್ರು ಹೀಗೆ ಒಂದಾಗಿ ದೂರ ಆಗ್ಬೇಕಾಗಿದೆ? ಹೇಳಿ. ಮಾತೆ, ನಂದಿ, ಮಹಾದೇವ ಎಲ್ಲಿ ಹೋದ್ರು? ನನಗೇನು ಹೇಳ್ದೆ ಮನೆಗೆ ಹೊರಟೋದ್ರ? ಇಲ್ಲ ಮಾತೆ. ಮತ್ತೆ ಎಲ್ಲಿಗೆ ಹೋದ್ರು? ನೀವೇ ಸ್ವತಃ ಬಂದು ನೋಡಿ ಮಾತೆ. ಬನ್ನಿ. ಆದ್ರೆ ಅಮ್ಮ, ಅನಸೂಯ ಪಾರ್ವತಿನ ಮನೆಯಿಂದ ಕಳ್ಸಕ್ಕೆ ಏನ್ ಕಾರಣ ಇರ್ಬೋದು? ಪುತ್ರ ಮೋಹ. ಆದಿಶಕ್ತಿ ಪಾರ್ವತಿ ತನ್ನ ಮಗನ್ನ ತನ್ನಿಂದ ಕಿತ್ಕೊಂಡ್ಬಿಟ್ರೆ ಅನ್ನೋ ಭಯ. ಅಮ್ಮ, ಅದ್ಯಾವುದೇ ಕಾರಣಕ್ಕೆ ಅನಸೂಯ ಪಾರ್ವತಿನ ಮನೆಯಿಂದ ಹೊರಗಡೆ ಕಳ್ಸಿರ್ಲಿ, ಅದೇನೇ ಯೋಚನೆ ಮಾಡಿ ಮನೆ ಬಾಗಿಲನ್ನ ಹಾಕಿರ್ಲಿ, ನನ್ನ ಪಾಲಿಗೆ ಮಾತ್ರ ಗೆಲುವಿನ ಬಾಗಿಲನ್ನ ತೆಗೆದಿದ್ದಾಳೆ. ಪಾರ್ವತಿ ಅವಳ ಮನೆಗೆ ಹೋದ್ರೆ ನೀನ್ ಹೇಗ್ ಗೆದ್ದಾಗುತ್ತೆ ತಾರಕ? ಅಮ್ಮ, ನನ್ಗನ್ನಿಸ್ತಾ ಇದೆ
ಬಾಲಶಿವ ಇನ್ನು ಮುಂದೆ ಆ ಮನೇಲಿರೋದಿಲ್ಲ. ಯಾಕಂದ್ರೆ ಪಾರ್ವತಿ ಆ ಮನೆಯಲ್ಲಿಲ್ಲ. ನನಗಿದು ಸಿಕ್ಕಿರುವಂತ ಸರಿಯಾದ ಸಮಯ. ದೇವ ಮತ್ತೆ ನಾರಾಯಣನ ಮೇಲೆ ಆಕ್ರಮಣ ಮಾಡಿ ಯಾರಾದ್ರೂ ಒಬ್ಬರನ್ನ ನಾಶ ಮಾಡಬೇಕು. ಹೌದು ಅಮ್ಮ, ಆ ತ್ರಿಮೂರ್ತಿಗಳಲ್ಲಿ ಒಬ್ಬರ ನಾಶದ ಅರ್ಥ ಗೊತ್ತಲ್ವಾ ನಿಮ್ಗೆ? ಒಬ್ರಿಗೆ ತೊಂದರೆ ಆದ್ರೆ ಉಳ್ದಿರೋ ಇಬ್ರು ದೇವರು ಶಕ್ತಿ ಕಳ್ಕೊಳ್ತಾರೆ, ದುರ್ಬಲ ಆಗ್ತಾರೆ. ಅಮ್ಮ, ಈ ತ್ರಿಮೂರ್ತಿಗಳ ಮಧ್ಯೆ ಒಂದು ದೃಢವಾದ ಬಂಧ ಇದೆ. ನಾನಾ ದೃಢವಾದ ಬಂಧನ ಕತ್ತರಿಸ್ತೀನಿ. ನನಗ್ ನಿನ್ ಯೋಚನೆ ಬಗ್ಗೆ ಹೆಮ್ಮೆ ಇದೆ ತಾರಕ. ನೀನು ತ್ರಿಲೋಕ ವಿಜಯ ಆಗೋ ಯೋಗ್ಯತೆ ಇದೆ. ಅಣ್ಣ, ದೇವ ಮತ್ತೆ ನಾರಾಯಣರ ಮೇಲೆ ಆಕ್ರಮಣ ಮಾಡೋದಕ್ಕೆ ಯಾವ ಸಮಯ ನಿರ್ಧಾರ ಮಾಡಿದ್ದೀರಾ? ಅದನ್ನ ನೀನೇ ನಿರ್ಧಾರ ಮಾಡಬೇಕು. ಹಾಗಾದ್ರೆ ನಿರ್ಧಾರ ಮಾಡಾಯ್ತು. ಯಾವಾಗ? ಈಗ್ಲೇ, ಇದೇ ಕ್ಷಣ. ಹಾಗಾದ್ರೆ ನೀನ್ ಈಗ್ಲೇ ಈ ಕ್ಷಣ ಆ ಅನಸೂಯನ ಮನೆ ಹತ್ರ ಹೋಗ್ಬೇಕಾಗತ್ತೆ. ಆ ದೇವನ್ನ ಆ ಮನೆಯಿಂದ ದೂರ ಕರ್ಕೊಂಡು ಹೋಗ್ಬೇಕು. ಸರಿ, ಆಮೇಲೆ? ಕರ್ಕೊಂಡು ಹೋದ್ಮೇಲೆ ದೇವ ಒಂಟಿ ಆಗ್ತಿದ್ದ ಹಾಗೆ ನನಗೆ ಮಾಯಾವಿ ದರ್ಪಣದಿಂದ ವಿಷಯ ತಿಳಿಸು. ನಾನು ನಿದ್ರಾಸ್ತ್ರ ಕಳಿಸ್ತೀನಿ. ಆ ದೇವನ್ನ ಮನಸ್ಸಿಗೆ ಬಂದಷ್ಟು ಕಾಲ ಮಲಗಿಸೋದಕ್ಕೆ. ಸರಿ ಅಣ್ಣ, ನಿಮ್ ತಂಗಿ ನಿಮ್ಮ ವಿಜಯದ ದಾರಿನ ಸುಗಮ ಮಾಡಿದಾಳೆ. ಈಗ್ಲೇ ಹೋಗಿ ಸೂಚನೆ ಕೊಡ್ತೀನಿ. ಪಾಯಸಕ್ಕೆ ಬೆಲ್ಲನ ಕುದಿತಿರೋ ಹಾಲಿಗೆ ಹಾಕಬಾರ್ದು. ಹಾಲು ಒಡೆದೋಗುತ್ತೆ, ಪಾಯಸ ರುಚಿಯಾಗಿರೋದಿಲ್ಲ. ನಿಮ್ಗೆ ಪಾಕವಿದ್ಯೆ ಜ್ಞಾನ ಕೂಡ ಇದೆಯಾ? ಅಮ್ಮನಿಂದ ಕಲ್ತಿದ್ದನ್ನ ನಾನು ಬೇರೆಯವ್ರಿಗೂ ಹೇಳ್ಕೊಡ್ತೀನಿ. ನೀವೇನ್ ಮಾಡ್ತಿದ್ದೀರಾ ಮಹಾದೇವ? ನೀವ್ಯಾಕೆ ಅಡ್ಗೆ ಮಾಡ್ತಿದ್ದೀರಾ ಗೆಳೆಯ? ನಿಮ್ಗೆ ನನ್ನ ಕೈಯಾರೆ ಮಾಡಿರೋ ಪಾಯಸನ ತಿನ್ಸೋದಿಕ್ಕೆ. ನಾನಿರುವಾಗ ನೀವ್ ಅಡ್ಗೆ ಮಾಡೋದಾ? ಇದು ಸರಿ ಇಲ್ಲ ಗೆಳೆಯ. ನೀವ್ ಹೋಗಿ ಕೂತ್ಕೊಳ್ಳಿ, ನಾನು ಅಡ್ಗೆ ಮಾಡ್ತೀನಿ. ಆದ್ರೆ ಗೆಳತಿ, ಅಡ್ಗೆ ಹಸುವಿಗೆ ಸಂಬಂಧಪಟ್ಟಿರೋದು. ಜಾತಿ, ವರ್ಣ, ವಂಶ ಅಥವಾ ಕುಲಕ್ಕಲ್ಲ. ಹಸುವು ಎಲ್ರಿಗೂ ಆಗುತ್ತೆ ಅಲ್ವಾ? ಊಟದಿಂದ ಹಸುವು ಶಾಂತಿಯಾಗತ್ತೆ. ಹಾಗಾಗಿ ನಾನು ಅಮ್ಮ ಅಡ್ಗೆ ಮಾಡೋದನ್ನ ನೋಡಿ ಅಡ್ಗೆ ಮಾಡೋದನ್ನ ಕಲ್ತಿದ್ದೀನಿ. ಇವತ್ತು ಅವಕಾಶ ಸಿಕ್ಕಿದೆ, ಅದಕ್ಕೆ ಪ್ರಯೋಗ ಮಾಡ್ತಿದ್ದೀನಿ. ಬಹುಶಃ ಈ ರೀತಿ ಸಂಸಾರದ ಅರ್ಥ ತಿಳ್ಕೊಳ್ಳೋಕೆ ನೀವು ಬಾಲರೂಪ ಧಾರಣೆ ಮಾಡಿರ್ಬೇಕು ಮಹಾದೇವ. ನೀವು ಇಲ್ಲಿ ಕಲ್ತಿರೋ ಪಾಠನ ನನ್ನ ಮೇಲೆ ಪ್ರಯೋಗ ಮಾಡ್ತಿದ್ದೀರಾ ಅಂದ್ರೆ ನಾನು ನಿಮ್ಮ ಈ ಪ್ರಯೋಗಕ್ಕೆ ಅಡ್ಡಿ ಬರೋದಿಲ್ಲ. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ನ ಗೆಳತಿ? ಇಲ್ಲ ಗೆಳೆಯ. ಹಾಗಾದ್ರೆ ನೀವ್ ಯಾಕೆ ಹೀಗೆ ಸುಮ್ಮನೆ ನಿಂತ್ಕೊಂಡ್ರಿ? ನಾನ್ ಸುಮ್ಮನಾಗಿದ್ದು ಸಂತೋಷ ಆಗಿದ್ದ ಕಾರಣಕ್ಕೆ ಗೆಳೆಯ. ಯಾಕೆ ಸಂತೋಷ ಆಯ್ತು?
ನೀವ್ ಮಾಡಿರೋ ಅಡ್ಗೆನ ತಿನ್ನೋದಕ್ಕೆ ಸಂತೋಷ. ಗೆಳತಿ, ಊಟನ ಶುರು ಮಾಡಿ. ಊಟ ಹೇಗಿದೆ ಗೆಳತಿ? ಅಡುಗೆ ತುಂಬಾನೇ ರುಚಿಯಾಗಿದೆ ಗೆಳೆಯ, ತುಂಬಾ ಚೆನ್ನಾಗಿದೆ. ನೀವು ತಿನ್ನಿ, ತುಂಬಾ ರುಚಿಯಾಗಿದೆ. ಗೆಳತಿ, ಇವತ್ತಿನ ದಿನ ನೆನಪಲ್ಲಿ ಯಾವಾಗ್ಲೂ ಹೀಗೆ ಇರುತ್ತೆ. ಏನಾದ್ರೂ ವಿಶೇಷ ಇದೆಯಾ ಗೆಳೆಯ? ಇದು ಮೊದಲನೇ ಸಲ ನಾನು ನನ್ನ ಅಮ್ಮ ಊಟ ಮಾಡೋ ಮೊದಲೇ ಊಟ ಮಾಡ್ತಾ ಇರೋದು. ಶಿವ, ಅಮ್ಮ, ನೀ ನನ್ನನ್ನ ಬಿಟ್ಟು ಹೋಗೋದಿಲ್ಲ ಅಲ್ವಾ ಶಿವ? ಇಲ್ಲ ಅಮ್ಮ, ನಾನು ನಿಮ್ ಜೊತೆಲೇ ಇರ್ತೀನಿ, ಮತ್ತೆ ಯಾವತ್ತೂ ಎಲ್ಲಿಗೂ ಹೋಗಲ್ಲ. ದೇವಿ, ನಮ್ ಜೊತೆ ನೀವು ಊಟ ಮಾಡಿ. ಇವತ್ತಿನ ತನಕ ನಾನು ಶಿವನ್ಗೆ ಊಟ ಮಾಡಿಸ್ದೆ ಯಾವತ್ತೂ ಊಟ ಮಾಡಿಲ್ಲ. ಮತ್ತಿವತ್ತು ಊಟ ಮಾಡ್ತೀನ ಋಷಿವರ್ಯ? ಶಿವನಿಗೆ ಊಟ ಮಾಡಿಸ್ದೇ ಇದ್ರೆ ತುತ್ತು ನನ್ನ ಗಂಟ್ಲಲ್ಲೂ ಇಳಿಯಲ್ಲ.
ನನ್ನ ಶಿವ ಹಸ್ಕೊಂಡಿರ್ತಾನೆ. ಅವನ್ ಬಂದ ಮೇಲೆ ಅವನ್ಗೂಟ ಮಾಡಿಸಿ ನಾನು ಮಾಡ್ತೀನಿ. ದೇವಿ, ನಿಮ್ಮ ಶಿವ ದೇವಿ ಪಾರ್ವತಿ ಮನೆಗೆ ಹೋಗಿದ್ದಾನೆ. ನಿಜವಾಗ್ಲೂ ದೇವಿ ಪಾರ್ವತಿ ನಿಮ್ಮ ಮಗನಿಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನು ಕೊಡದೆ ಹಾಗೆ ಕಳಿಸ್ತಾರೆ ಅಂತ ಅನ್ಸುತ್ತಾ? ನೀವು ಸುಮ್ಮನೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ ದೇವಿ, ಊಟ ಮಾಡಿ. ನನಗಂತೂ ಹೇಗನ್ಸುತ್ತೆ ಅಂದ್ರೆ, ಶಿವ ದೇವಿ ಪಾರ್ವತಿ ಜೊತೆ ಇದ್ದಾಗ ನನ್ನನ್ನ ಮರ್ತೇ ಬಿಡ್ತಾನೆ. ದೇವಿ ಪಾರ್ವತಿ ಅವನಿಗೆ ತಿನ್ನಿಸ್ಲಿ ಬಿಡ್ಲಿ, ಅವನಲ್ಲಿ ಊಟ ಮಾಡೇ ಮಾಡ್ತಾನೆ. ಬಂದು ನನಗೆ ಹೇಳ್ತಾನೆ, ಅಮ್ಮ. ದೇವಿ, ಒಂದೊಂದ್ಸಲ ನಾವು ನಮ್ಮ ದುಃಖನ ಮರೆತು ಬೇರೆಯವರ ದುಃಖನ ನೋಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗತ್ತೆ. ಲಾಭ ನಮಗೆ ಆಗೋದು. ಆಗ ನಮಗೆ ನಮ್ಮ ದುಃಖ ಕಡಿಮೆ ಅನ್ಸೋದಕ್ಕೆ ಶುರು ಆಗುತ್ತೆ. ದೇವಿ, ನೀವು ಹೇಳ್ತಿರೋ ಈ ಮಾತು ಯಾರ ಬಗ್ಗೆ? ಮಹಾದೇವಿಯ ಬಗ್ಗೆ. ದೇವಿ ಪಾರ್ವತಿ ಮಹಾದೇವನ ಅರ್ಧಾಂಗಿ, ಜೀವನ ಸಂಗಾತಿ. ಸೃಷ್ಟಿ ಪ್ರಾರಂಭ ಆದಾಗಿನಿಂದ ಒಬ್ರಿಗೊಬ್ರು ಜೊತೆಯಾಗಿದ್ದಾರೆ. ಅವರು ಅವಿಭಾಜ್ಯ ಅಂಗ ಆಗಿದ್ದಾರೆ. ನೀವೇ ಯೋಚನೆ ಮಾಡಿ. ಈಗ ದೇವಿ ಪಾರ್ವತಿ ನೋಡ್ತಾ ಇರ್ತಾರೆ, ನಿಮ್ಮ ಶಿವ ಅವರಿಗಿಂತ ಹೆಚ್ಚು ಮಹತ್ವನ ನಿಮಗೆ ಕೊಡ್ತಾನೆ, ನಿಮ್ಮನ್ನ ಅಷ್ಟು ಪ್ರೀತಿಸ್ತಾನೆ. ಹೀಗಿರುವಾಗ ನೀವೇ ಹೇಳಿ, ಅವ್ರ ಹೃದಯಕ್ಕೆ ಹೇಗಾಗಿರ್ಬೇಡ? ಇದನ್ನೆಲ್ಲ ನೋಡಿ ಎಷ್ಟು ನೋವಾಗ್ತಿರ್ಬೇಡ ಅವರಿಗೆ? ಅಲ್ಲದೆ ಈ ಪ್ರತ್ಯಕ್ಷ ಸತ್ಯನಂತೂ ನೀವು ಒಪ್ಕೊಳ್ಳದೆ ಇರೋದಕ್ಕಾಗೋದಿಲ್ಲ ಅಲ್ವಾ ದೇವಿ? ಈಗ ದೇವಿ ಅನ್ನಪೂರ್ಣೆ ಸ್ಮರಣೆ ಮಾಡಿ ಬೇಗ ಊಟ ಮಾಡೋದಕ್ಕೆ ಶುರು ಮಾಡಿ. ನೀವ್ 4 ಜನ ಇವ್ರಗಳ ಮೇಲೆ ಕಣ್ಣಿಟ್ಟಿರ್ಬೇಕು. ತಪ್ಪಿದ್ರೆ ನಿಮ್ಮೆಲ್ರ ಕಣ್ಣು ಕಿತ್ ಹಾಕ್ಬಿಡ್ತೀನಿ. ರಾಜ್ಕುಮಾರಿ ಅಜಮುಖಿ, ನೀವ್ ಅಪ್ಪಣೆ ಕೊಟ್ರೆ ನಾನು ಹೋಗಿ ದೇವನ ಅಪಹರಿಸ್ಲಾ? ಮೂರ್ಖಿ, ದೇವನ್ನ ಅಪಹರಣ ಮಾಡೋದಲ್ಲ, ಅವನನ್ನ ಇವ್ರ ಎಲ್ಲರಿಂದನೂ ದೂರ ಕರ್ಕೊಂಡು ಹೋಗ್ಬೇಕು. ಅವನು ಎಲ್ಲರ ಜೊತೆ ಕೂತಿದ್ದಾನೆ, ಎಲ್ರಿಂದ ಅವನ್ನ ಕರ್ಸೋದ್ ಹೇಗೆ? ಯಾವ ಕೆಲ್ಸನ ನೀವು ಮಾಡೋದಕ್ಕಾಗಲ್ವೋ ಆ ಅಸಾಧ್ಯ ಕೆಲ್ಸನ ನನ್ ಮಾಯಾವಿ ಚೆಂಡು ಮಾಡುತ್ತೆ. ಹೋಗು ಮಾಯಾವಿ ಚೆಂಡೆ, ಹೋಗಿ ದೇವನ್ನ ಆಕರ್ಷಣೆ ಮಾಡು, ಮತ್ತವನನ್ನ ಹೊರಗಡೆ ಕರ್ಕೊಂಡ್ ಬಾ. ಹೋಗು. ಸಹೋದರ ನಾರಾಯಣ, ಎಷ್ಟು ಸುಂದರವಾಗಿದೆ ಈ ಚೆಂಡು. ಹಿಡಿಯೋಕ್ ಹೋದ್ರೆ ಅದಷ್ಟಕ್ಕದೇ ಹಿಂದೆ ಹೋಗ್ತಿದೆ. ಏನು? ಹಾ, ಆದ್ರೆ ನಾನು ಅದನ್ನ ಹಿಡಿತೀನಿ. ಆಮೇಲೆ ನಾವು ಈ ಚೆಂಡ್ ಜೊತೆ ಆಟ ಆಡ್ಬೋದು. ಮಾಯಾವಿ ಚೆಂಡು ಚೆನ್ನಾಗಿ ಮಾಯೆ ಮಾಡ್ತಿದೆ. ಹಕ್ಕಿ ತಾನಾಗೆ ಅಜಾಮುಖಿ ಬಲೆಗೆ ಬಂದು ಬೀಳ್ತಿದೆ. ಅರೆ ದೇವ, ನೀನ್ ಇದೇನ್ ಮಾಡ್ತಿದೀಯಾ? ಎಲ್ರೂ ಈ ಚೆಂಡನ್ನ ನೋಡಿ ಎಲ್ಲಿಂದ ಬಂದಿದ್ಯೋ ಗೊತ್ತಿಲ್ಲ. ಬಂದ್ರೆ ಬರ್ಲಿ ಬಿಡು, ನೀನ್ ಬಂದ್ ಕುತ್ಕೊಂಡು ಅಭ್ಯಾಸ ಮುಂದುವರ್ಸು. ಈ ಸಲ ಅಮ್ಮ ನೋಡಿದ್ರೆ
ಕಠೋರವಾದ ಶಿಕ್ಷೆ ಕೊಡ್ತಾರೆ. ಇದನ್ ಹೇಳಿದಾದ್ಮೇಲೆ ಅಭ್ಯಾಸ ಮಾಡ್ತೀನಿ. ನೋಡಿ, ಇಲ್ಲಿ ನೋಡಿ, ಅದಷ್ಟಕ್ಕದೆ ಹಿಂದೆ ಹೋಗ್ತಾ ಇದೆ. ನಾವು ದೇವನ್ನ ಬೇಗ ಕರ್ಕೊಂಡ್ ಬರ್ಬೇಕು ನಾರಾಯಣ. ಇಲ್ದಿದ್ರೆ ಇದೇ ವಿಷಯಕ್ಕೆ ಮತ್ತೆ ಅಮ್ಮಂಗೆ ಕೋಪ ಬರುತ್ತೆ. ಈ ಶುಭ ಸಮಾಚಾರ ನನ್ನ ಅಣ್ಣಂಗೆ ತಿಳಿಸೋದಕ್ಕೆ ಸಮಯ ಬಂದಿದೆ. ಮಾಯಾವಿ ದರ್ಪಣ, ನನ್ನ ಅಣ್ಣ ಅಮರ ಮಹಾನ್ಗೆ ಇಲ್ಲಿನ ಪರಿಸ್ಥಿತಿಯನ್ನ ತೋರಿಸು.